ಬಟ್ ಇಲ್ಲಿವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಲಾರಿಟಿ ಸಿಕ್ಕಿರಲಿಲ್ಲ. ನಾಯಕತ್ವದ ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್ಗೆ ಇದೇ ಲಾಸ್ಟ್ ಮೀಟಿಂಗ್, ಒಂಥರ ಫೈನಲ್ ಮ್ಯಾಚ್ ಇದ್ದಂಗೆ ಇವತ್ತು. ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಮಾಡು ಇಲ್ಲ ಮಡಿ ಅನ್ನುವಂಥ ಸಭೆ ಇದು. ಡೂ ಆರ್ ಡೈ. ಸಿಕ್ಕಿದ್ರೆ ಇವತ್ತೇ ಚಾನ್ಸ್ ಸಿಗಬೇಕು, ಈ ಮೀಟಿಂಗ್ ಅಲ್ಲೇ ಅದು ಡಿಸೈಡ್ ಆಗಬೇಕು. ಒಂದು ವೇಳೆ ಮಿಸ್ ಆಯಿತು ಅಂತ ಅಂದ್ರೆ ಮತ್ತೆ ಬಹಳ ಕಷ್ಟ ಇದೆ. ಆಪ್ತರ ಸಭೆಯಲ್ಲಿ ತೀರ್ಮಾನಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು. ಬಿಕಾಸ್ ಅವರೇ ಹೇಳ್ತಾ ಇದ್ರಲ್ಲ, ನಾನು ಸಾಕಷ್ಟು ಕಷ್ಟಪಟ್ಟಿದ್ದೀನಿ, ಪಕ್ಷಕ್ಕೋಸ್ಕರ ದುಡ್ದಿದ್ದೀನಿ, ನನಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಂಥ ಟೈಮ್ ಬಂದಿದೆ, ಅದನ್ನು ಹೇಗಾದರೂ ಮಾಡಿ ಉಳಿಸ್ಕೊಳ್ಳಿ ಅಂತೇಳಿ ಪದೇ ಪದೇ ಹೈಕಮಾಂಡ್ ಗಮನಕ್ಕೆ ತರ್ತಾ ಇದ್ರು ಕೂಡ ಇಲ್ಲಿವರೆಗೂ ಹೈಕಮಾಂಡ್ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡೇ ಬಂದಿತ್ತು. ಬಟ್ ಒಂದು ವೇಳೆ ನೋಡಿ, ಹೈಕಮಾಂಡ್ ಲೆವೆಲಲ್ಲಿ ಇವತ್ತಾಗ್ತಾ ಇರುವಂಥ ಮೀಟಿಂಗಲ್ಲಿ ಏನಾದರೂ ಈ ವಿಚಾರ ಪ್ರಸ್ತಾಪ ಆಗಲಿಲ್ಲ ಅಂತಂದರೆ, ಅಥವಾ ನಾಯಕತ್ವ ವಿಚಾರವಾಗಿ ಮಾತನಾಡಲಿಲ್ಲ ಅಂತಂದರೆ, ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಆ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಖರ್ಗೆ ಹಾಗೂ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಸಭೆಯಲ್ಲಿ ಹಿಂಗೆ ಹೇಳಿದ್ರಲ್ಲ, ಅಧಿಕಾರಕ್ಕೆ ತಂದಂಥ ಸಂದರ್ಭದಲ್ಲಿ 50-50 ಅಂತೇಳಿ, ಅಥವಾ ಏನು ಮಾತುಕತೆ ಆಗಿತ್ತೋ ಇವ್ರ ಲೆವೆಲಲ್ಲಿ, ಅದನ್ನು ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಾರೆ. ಹಾಗಾಗಿ ಡೂ ಆರ್ ಡೈ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಮೀಟಿಂಗ್ ಏನಿದೆ, ಮಾಡು ಇಲ್ಲ ಮಡಿ, ಒಂದು ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಗಟ್ಟಿಯಾಗಿ ಪಟ್ಟು ಹಿಡಿಯೋದಕ್ಕೆ ಇದು ಲಾಸ್ಟ್ ಚಾನ್ಸ್. ಬಿಕಾಸ್ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ಇಲ್ಲಿ ರಾಜ್ಯ ನಾಯಕರೇ ತಾವೇ ಡೆಲ್ಲಿ ನಾಯಕರನ್ನು ಮೀಟ್ ಮಾಡೋಕ್ಕೆ ಹೋಗಿಲ್ಲ. ಬದಲಿಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ, ಬನ್ನಿ ಇಲ್ಲಿಗೆ ಅಂತೇಳಿ. ಸೊ ಹಾಗಾಗಿ ಅವ್ರಿಗಿದು ಭಾಳ ಈ ಆಪರ್ಚುನಿಟಿ ಏನಿದೆ ಅಥವಾ ಈ ಚಾನ್ಸ್ ಏನಿದೆ, ಲಾಸ್ಟ್ ಆಪ್ಷನ್ನು, ಇದನ್ನು ಅವ್ರು ಹೆಂಗೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಈಗೇನಾದರೂ ಮತ್ತೇನಾದರೂ ಅವರು ಕನ್ವಿನ್ಸ್ ಮಾಡಿ ಇಲ್ಲ ನೋಡೋಣ ಮಾಡೋಣ ಹಾಗೆ ಹಿಂಗೆ ಅಂತೇಳಿ, ಅಥವಾ ಈ ವಿಚಾರ ಮಾತಾಡ್ದಲೇ ಅಥವಾ ಟೈಮೇ ಕೊಡ್ದಲೇ ಕಳಿಸ್ಬಿಟ್ರು ಅಂತ ಅಂದರೆ ಮತ್ತಲ್ಲಿಗೆ ಈ ಮೆಗಾ ಸೀರಿಯಲ್ ಇನ್ನೂ 2 ವರ್ಷ ಎಳೆಯುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ. ಈಗ ಉಳಿದಿರುವಂಥ ಒಂದು ಚಾಯ್ಸ್ ಏನು ಅಂತ ಅಂದರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಗಾದರೂ ಮಾಡಿ ಇಲ್ಲ ಈ ಸಲ ನೀವು ಒಂದು ಬಗೆಹರಿಸ್ಬಿಡಿ, ಇಲ್ಲ ನಾನು ಮಾಡ್ತೀರಾ ಮಾಡಲ್ವಾ, ಮಾಡೋದಾದರೆ ಯಾವಾಗ ಮಾಡ್ತೀರಾ, ಒಂದು ಕ್ಲಾರಿಟಿ ಅಂತೂ ಬೇಕು. ಸೊ ಎಲ್ಲ ಈಗ ದೆಹಲಿ ದಂಡಯಾತ್ರೆ ಹೋಗಿರುವಂಥ ಎಲ್ಲ ಘಟಾನುಘಟಿ ನಾಯಕರೇನಿದ್ದಾರೆ ಎಲ್ಲರೂ ಕೂಡ ಒಂದು ಕ್ಲಾರಿಟಿ ತಗೊಂಡು ಬರಬೇಕು ಅಂತಲೇ ಹೋಗಿರೋದು. ಹಾಗಾಗಿ ಇವತ್ತಿನ ಹೈ ವೋಲ್ಟೇಜ್ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಹಿಂದೆ ಎಲ್ಲ ಡೆಲ್ಲಿಗೆ ಹೋಗ್ತಾ ಇದ್ರು, ಅಲ್ಲಿ ಭೇಟಿ ಮಾಡೋಕ್ಕೆ ಟೈಮ್ ಕೇಳ್ತಾ ಇದ್ರು. ಅದು ಬೇರೆ ಬೇರೆ ಕಾರಣಗಳಿಂದಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ, ಅಥವಾ ಟೈಮ್ ಸಿಕ್ಕಿದ್ರು ಕೂಡ ಇವ್ರಿಗೂ ಮಾತುಕತೆ ಆಗ್ತಾ ಇರಲಿಲ್ಲ. ಭಾಳ ಕಡಿಮೆ ಟೈಮ್ ಸಿಗ್ತಾ ಇತ್ತು, ಬೇಗ ವಾಪಸ್ ಬರ್ತಾಯಿದ್ರು, ಅಥವಾ ಸೆಪ್ಟೆಂಬರ್ ಹಾಕೊಂಡು ವಾಪಸ್ ಬರ್ತಾಯಿದ್ರು, ಈ ಥರದ್ದೆಲ್ಲ ಆಗ್ತಾಯಿತ್ತು. ಬಟ್ ಈ ಬಾರಿ ಹಂಗಲ್ಲ. ಈ ಆಪರ್ಚುನಿಟಿನ ಅಥವಾ ಈ ಕರೆದಿರುವಂಥ ಸಭೆ ಏನಿದೆಯಲ್ಲ, ಈ ಸಭೆಯಲ್ಲಿ ಗಟ್ಟಿಯಾಗಿ ತಮ್ಮ ನಿಲುವೇನಿದೆ, ತಮ್ಮ ಡಿಮ್ಯಾಂಡ್ಸ್ ಏನಿದೆ, ಅದನ್ನು ಫುಲ್ಫಿಲ್ ಮಾಡಲೇಬೇಕು ಅಂತ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿಬೇಕಾದಂಥ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರಿಗಿದೆ. ಆಮೇಲೆ ಒಂದು ಕ್ಯಾಬಿನೆಟ್ ರೀಶಫಲ್ ಆದರೆ, ಅದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಆದರೆ, ಅಲ್ಲಿಗೆ ಸಿದ್ದರಾಮಯ್ಯ ಅವರು ಸೇಫ್ ಆಗ್ತಾರೆ. ಸೊ ಹಾಗಾಗಿ ಈ ಕಡೆ ನಾಯಕತ್ವ ಬದಲಾವಣೆನೂ ಆಗ್ತಾ ಇಲ್ಲ, ಈ ಕಡೆ ಕ್ಯಾಬಿನೆಟ್ ರೀಶಫಲ್ಲೂ ಆಗ್ತಾ ಇಲ್ಲ. ಬಟ್ ಮಂತ್ರಿ ಆಗಬೇಕಾಗಿರುವಂಥವ್ರು ಅಂತೂ ನಮಗೊಂದು ಚಾನ್ಸ್ ಕೊಡಿ ಅಂತ ಡೆಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಬೇರೆ ಇವತ್ತು ಒಂದಷ್ಟು ಜನರ ಪಟ್ಟಿ ಕೂಡ ಹಿಡ್ಕೊಂಡು ಹೋಗಿದ್ದಾರೆ, ಕ್ಯಾಬಿನೆಟ್ ರೀಶಫಲ್ ಮಾಡೋಣ, ಈಗ ನಾಯಕತ್ವ ವಿಚಾರ ಟಚ್ ಮಾಡೋದು ಬೇಡ, ಮುಂಬರುವಂಥ ಚುನಾವಣೆಗಳಲ್ಲಿ ಅದು ಎಫೆಕ್ಟ್ ಆಗುತ್ತೆ, ಅಥವಾ ನಮ್ಮ ಮತಗಳು ಏನಿದೆ OBC ಮತಗಳು ಅದು ಡಿವೈಡ್ ಆಗುತ್ತೆ, ಅಥವಾ ನಮ್ಮ ಬುಟ್ಟಿಯಿಂದ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ನಾಯಕತ್ವ ವಿಚಾರ ಟಚ್ ಮಾಡೋದು ಬೇಡ, ಈಗೇನಿದೆ ಕ್ಯಾಬಿನೆಟ್ ರೀಶಫಲ್ ಮಾಡಿಬಿಡೋಣ ಅಂತೇಳಿ ಸಿದ್ದರಾಮಯ್ಯ ಅವರು ಮಾತನಾಡುವಂಥ ಸಾಧ್ಯತೆ ಇದೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಇಲ್ಲ. ಈಗ ಯಾಕಂತಂದರೆ ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚಿತವಾಗೇ ಇಲ್ಲೂ ಒಂದು ಬಾರಿ ಗುಪ್ತ ಸಭೆ ಆಗಿತ್ತು, ಮೀಟಿಂಗ್ ಆಗಿತ್ತು, ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದರು ಆಪ್ತ ನಾಯಕರೊಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಲೆವೆಲಲ್ಲಿ. ಬಿಕಾಸ್ ಅಲ್ಲಿ ಹೋದ್ಮೇಲೆ ಏನು ಹೇಳಬೇಕು ಅಂತ ಇವ್ರು ಮುಂಚೆನೇ ಪ್ರಿಪೇರ್ ಆಗಿದ್ರೆ ಈಸಿಯಾಗಿ ಮಾತನಾಡೋಕ್ಕಾಗತ್ತೆ. ಅದರ ಜೊತೆಗೆ ಇವಾಗಿರುವಂಥ ಲಾಸ್ಟ್ ಆಪ್ಷನ್ನು ಅಥವಾ ಒಂದು ರೀತಿ ಲಾಸ್ಟ್ ಚಾನ್ಸ್ ಇದು. ಈ ಚಾನ್ಸ್ ಮಿಸ್ ಆಯಿತು ಅಂತ ಅಂದರೆ ಮತ್ತಿನ್ನು ಅದು ಕನಸಾಗಿ ಉಳ್ಕೊಳ್ಬಹುದಾದಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹಾಗಾಗಿ ಏನಾಗುತ್ತೆ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ, ಹೈಕಮಾಂಡ್ ಲೆವೆಲಲ್ಲಿ ಆಗ್ತಾ ಇರುವಂಥ ಈ ಸಭೆಯಲ್ಲಿ, ಇದು $1 ಮಿಲಿಯನ್ ಪ್ರಶ್ನೆ. ಇಷ್ಟು ದಿನದಿಂದ ನಾಳೆ, ಮುಂದಿನ ತಿಂಗಳು, ಇನ್ನೊಂದು ಸ್ವಲ್ಪ ದಿವಸ, ಆ ಟೈಮು, ಆ ಗಳಿಗೆ ಬಂದೇ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಾಯಕತ್ವ ಬದಲಾವಣೆಯ ಗೊಂದಲವನ್ನು ಹೈಕಮಾಂಡ್ ಬಗೆಹರಿಸುತ್ತೆ. ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳನ್ನು ನಾವು ಕೇಳ್ಕೊಂಡು ಬಂದಿದ್ದೀವಿ ಇಡೀ ರಾಜ್ಯದ ಜನ. ಬಟ್ ಆ ಟೈಮ್ ಇವತ್ತು ಬಂದಿದೆ. ತಾವೇ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಬುಲಾವ್ ಕೊಟ್ಟಿದ್ದಾರೆ. ಮೊದಲಿಗೆ ಸಿದ್ದರಾಮಯ್ಯ ಅವರನ್ನು ಬನ್ನಿ ಅಂತ ಹೇಳಿದ್ರು,
ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಡ್ತಾರೆ, ಇಲ್ಲ ಕರೆದ್ರೆ ಹೋಗ್ತೀನಿ, ನನ್ನೇನು ಕರೆದಿಲ್ಲ ಅಂದರು. ಅದಾದಮೇಲೆ ಅವರಿಗೂ ಕೂಡ ಕರೆ ಬಂತು, ನೀವು ಬರಬೇಕು ಅಂಥೇಳಿ. ಬಟ್ ಈಗ ಮುಂಬರುವಂಥ ಚುನಾವಣೆ ವಿಚಾರವಾಗಿ ಅಥವಾ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋಕ್ಕಾದರೆ ಸಹಜವಾಗಿ ಎಲ್ಲ ನಾಯಕರೊಟ್ಟಿಗೆ ಮಾತನಾಡ್ತಾರೆ. ಬಟ್ ಇಲ್ಲಿ ಮೊದಲಿಗೆ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಕೊಟ್ಟು ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿರೋಂಥ ವಿಚಾರ ಇದೆಯಲ್ಲ, ಸೊ ಅಲ್ಲಿಗೆ ಅದು 99% ನಾಯಕತ್ವ ಬದಲಾವಣೆಯ ವಿಚಾರವಾಗಿಯೇ ಹೈಕಮಾಂಡ್ ಬುಲಾವ್ ನೀಡಿರೋದು. ಅದೇ ವಿಚಾರವಾಗಿಯೇ ಇವತ್ತು ಚರ್ಚೆ ಆಗ್ತಾ ಇರೋದು. ಒಂದು ರೀತಿ ನಾ ಹೇಳ್ತಾ ಇದ್ನಲ್ಲ, ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಫೈಟ್ ಹೆಂಗೆ ಅಂತ ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರ. ನೆಕ್ಸ್ಟ್ ಏನು, ನೆಕ್ಸ್ಟ್ ಸೀನ್ ಏನು, ನೆಕ್ಸ್ಟ್ ಏನಾಗುತ್ತೆ, ಇದೇ ಥರದ ನಿರೀಕ್ಷೆ, ಇದೇ ಥರದ ಒಂಥರ ಥ್ರಿಲ್ಲಿಂಗ್ ಮೂಮೆಂಟು. ಯಾಕಂತಂದರೆ ಯಾರೂ ಕೂಡ ಇಲ್ಲಿವರೆಗೂ ಕ್ಲಾರಿಟಿ ಕೊಡ್ತಾ ಇರಲಿಲ್ಲ. ಒಂದಷ್ಟು ಜನ ಹೇಳ್ತಾರೆ 50-50 ಅನುಪಾತದಲ್ಲಿ ಮಾತುಕತೆನೇ ಆಗಿಲ್ಲ ಅಂತಾರೆ. ಇನ್ನೊಂದಷ್ಟು ಜನ ಹೇಳ್ತಾರೆ ಇಲ್ಲ ಆ ಥರದ ಮಾತುಕತೆ ಆಗಿದೆ ಅಂತಾರೆ. ಮತ್ತೊಂದಷ್ಟು ಜನ ನಾಯಕರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಇದೇ ಅವಧಿಯಲ್ಲಿ CM ಆಗ್ತಾರೆ ಅಂತ. ಇನ್ನೊಂದಷ್ಟು ಜನ ಹೇಳ್ತಾರೆ ಇಲ್ಲ ಸಿದ್ದರಾಮಯ್ಯ ಅವರೇ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ. ಸೊ ಈ ಎಲ್ಲ ಗೊಂದಲದ ಗೂಡೇನಾಗಿದೆಯಲ್ಲ, ಅದನ್ನು ಇವತ್ತು ಹೈಕಮಾಂಡ್ ಹೆಂಗೆ ಬಗೆಹರಿಸುತ್ತೆ, ಆ ಸಿಕ್ಕನ್ನು ಹೆಂಗೆ ಬಿಡಿಸುತ್ತೆ. ಬಿಕಾಸ್ ಈಗ ಅಲ್ಲಿ ಇಬ್ಬರನ್ನೂ ಕೂಡಿಸ್ಕೊಂಡಿದ್ದ ತಕ್ಷಣ ಓಕೆ ನೀ ಇಳಿಯಪ್ಪ, ನೀನು ಕೂತ್ಕೊಳ್ಳಪ್ಪ ಅಂತ ಕೂಡ್ಸೋಕ್ಕೂ ಆಗಲ್ಲ ಹೈಕಮಾಂಡ್ಗೆ. ಎಲ್ಲ ಆಯಾಮದಲ್ಲೂ ಯೋಚನೆ ಮಾಡಿ ಅದು ಯಾವ ಥರದ ಎಫೆಕ್ಟ್ ಆಗ್ಬೋದು. ಅದರಲ್ಲೂ ಸಿದ್ದರಾಮಯ್ಯ ಅವರ ಕೆಪಾಸಿಟಿ ಏನು, ಡಿ ಕೆ ಶಿವಕುಮಾರ್ ಅವ್ರ ಕೆಪಾಸಿಟಿ ಏನು, ಆಮೇಲೆ ಪಕ್ಷಕ್ಕೆ ಅವರಿಬ್ಬರ ಕೊಡುಗೆ ಏನು, ಅದರಲ್ಲಿ ಹೇಳಿ ಕೇಳಿ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಏನೆಲ್ಲ ಇಂಪ್ಯಾಕ್ಟ್ ಆಗ್ಬೋದು ಅಥವಾ ಏನೆಲ್ಲ ಪಕ್ಷಕ್ಕೆ ಹೊಡೆತ ಬೀಳ್ಬೋದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂತಂದರೆ ಪಕ್ಷಕ್ಕೆ ಯಾವ ರೀತಿಯಾದಂಥ ಡ್ಯಾಮೇಜ್ ಆಗ್ಬೋದು. ಇದೆಲ್ಲ ಕೂಡ ನೋಡಬೇಕಲ್ಲ ಹೈಕಮಾಂಡು. ಹಾಗಾಗಿ ಈ ಹೈಕಮಾಂಡ್ಗೂ ಕೂಡ ಇದು ಒಂದು ರೀತಿ ಭಾಳ ಕಷ್ಟದ ವಿಚಾರ. ಇದನ್ನು ಹೆಂಗೆ ಸಾಲ್ವ್ ಮಾಡುತ್ತೆ, ಹೆಂಗೆ ಈ ಗೊಂದಲನ ಬಗೆಹರಿಸುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈಗ ಆಲ್ರೆಡಿ ದೆಹಲಿಗೆ ಹೋಗಿರುವಂಥ ಘಟಾನುಘಟಿ ನಾಯಕರು ಯಾರ್ಯಾರು ಅನ್ನೋಂಥದ್ದು ಕೂಡ ನೋಡಿದ್ದೀವಿ. ಆಮೇಲೆ ಎಲ್ಲರೂ ಕೂಡ ಒಂದು ಹೋಪ್ಸ್ ಅಂತೂ ಇಟ್ಕೊಂಡು ಹೋಗಿದ್ದಾರೆ. ಇಷ್ಟು ದಿವಸದಿಂದ ಏನು ಎಳಿತಾ ಇದ್ರಲ್ಲ, ಡ್ರ್ಯಾಗ್ ಮಾಡ್ತಾ ಇದ್ರಲ್ಲ ಈ ವಿಚಾರನ, ಅದು ಬಹುಶಃ ಇವತ್ತಿಗೆ ಫೈನಲ್ ಆಗುತ್ತೆ. ಒಂದು ವಾಪಸ್ ಬರಬೇಕಾದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇರುತ್ತೆ ಎಲ್ರಿಗೂ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದ್ರೆ ಒಂದು ಕ್ಲಾರಿಟಿ ಅಂತೂ ಸಿಗಬೇಕು. ಆ ನಿಟ್ಟಿನಲ್ಲೇ ಎಲ್ಲರೂ ಇವತ್ತು ದೆಹಲಿಗೆ ಹೋಗಿರೋದು. ಸೊ ಅಲ್ಲಿ ನಡೀತಾ ಇರುವಂಥ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದಂತೂ ಡೂ ಆರ್ ಡೈ ಅನ್ನುವಂಥ ಪರಿಸ್ಥಿತಿ. ಲಾಸ್ಟ್ ಚಾನ್ಸು, ಹೆಂಗಾದರೂ ಮಾಡಿ ಫೈನಲ್ ಮ್ಯಾಚಲ್ಲಿ 6 ಬಾಲಿಗೆ 6 ಸಿಕ್ಸ್ ಹೊಡೆಯೋದು ಅಥವಾ ಹಂಗೆಲ್ಲ ಮಾಡ್ತಾರಲ್ಲ, ಆ ಥರದ್ದು ಒಂದು ಚಾನ್ಸ್ ಇದೆ ಇವಾಗ ಡಿ ಕೆ ಶಿವಕುಮಾರ್ ಅವರಿಗೆ. ಅವ್ರು ಪಟ್ಟು ಹಿಡಿದು ಕುತ್ಕೊಳ್ಬೇಕು. ಏನು ಮಾಡ್ತಾರೆ ಹೈಕಮಾಂಡ್ ನಾಯಕರು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಸಭೆ ನಡೀತಾ ಇದೆ, ಆ ಸಭೆಯಲ್ಲಿ ಒಂದು ಈಗ SIR ಏನು ಮಾಡಬೇಕು, ಆಮೇಲೆ ರಾಜ್ಯಸಭೆ ಎಲೆಕ್ಷನ್ ಏನಿದೆ, ಕ್ಯಾಬಿನೆಟ್ ರಿಷಫಲ್ ಏನಿದೆ, ಇದೆಲ್ಲವೂ ಕೂಡ ಇದೆ. ಬಟ್ ಇದೆಲ್ಲವನ್ನು ಹೊರತುಪಡಿಸಿ ಭಾಳ ಇಂಪಾರ್ಟೆಂಟ್ ವಿಚಾರ ಏನು ಈ ಸಭೆಯ ಅಜೆಂಡಾ ಅಂತ ಅಂದರೆ ಅದು ನಾಯಕತ್ವ ಬದಲಾವಣೆ. ಈಗ SIR ಪ್ರಕ್ರಿಯೆ ಏನು ಶುರುವಾಗ್ತಾ ಇದೆಯಲ್ಲ, ಅದಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಅದರ ಬಗ್ಗೆ ಈಗ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದಂಥ ಆ ಮೀಟಿಂಗ್ನಲ್ಲಿ ಇದ್ದಾಗಲೇ ಸಿದ್ದರಾಮಯ್ಯ ಅವರಿಗೆ ಕರೆ ಬಂದಿದ್ದು ಹೈಕಮಾಂಡಿಂದ, ಡೆಲ್ಲಿಗೆ ಬರಬೇಕು ನೀವು ಬನ್ನಿ ಅಂತೇಳಿ. ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ, ಆಮೇಲೆ ಈಗ ರಾಜ್ಯಸಭೆ ಚುನಾವಣೆ ಎಲೆಕ್ಷನ್ ವಿಚಾರವಾಗಿಯೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾದಂಥ ಸನ್ನಿವೇಶ ಕಾಂಗ್ರೆಸ್ಸಿಗಿದೆ. ತಮಗೆ ಯಾವ ರೀತಿಯ ಸ್ಟ್ರಾಟಜಿಗಳು ಮಾಡಬೇಕು ಅಂತ. ಬಟ್ ಈ ಎಲ್ಲವೂ ಕೂಡ ಇವತ್ತು ಭೇಟಿಯಾಗಿದ್ದಾರಲ್ಲ, ಅಲ್ಲಿ ಸಭೆ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಮಾತಾಡ್ತಾರೆ. ಇದರದ್ದೆಲ್ಲ ಪರ್ಸೆಂಟೇಜ್ ಭಾಳ ಕಡಿಮೆ. ಅದಕ್ಕೆ ಮುಂದೆ ಅವಕಾಶ ಇದೆ, ಮಾತನಾಡ್ತಾರೆ. ಈಗ ಫಸ್ಟು ಈ ಕ್ಯಾಬಿನೆಟ್ ರೀಶಫಲ್ ಆಗಬೇಕಂದ್ರೆ ಇಲ್ಲಿ ನಾಯಕತ್ವ ಬದಲಾವಣೆ ಗೊಂದಲ ಬಗೆಹರಿಬೇಕು. ಆ ಗಂಟು ತೆಗಿಬೇಕಂದ್ರೆ ಈ ಗಂಟು ಬಿಡಿಸ್ಬೇಕು, ಈ ಗಂಟು ತೆಗಿಬೇಕಂದ್ರೆ ಆ ಗಂಟು ಬಿಡಿಸ್ಬೇಕು. ಇದೆಲ್ಲದರ ನಡುವೆ ನಾನು ಮಂತ್ರಿ ಆಗಬೇಕು ಅಂತೇಳಿ ಒಂದಷ್ಟು ಜನ ಲಾಭಿ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಹೆಂಗೆ ನಿಭಾಯಿಸುತ್ತೆ ಹೈಕಮಾಂಡು? ಸಾಕಷ್ಟು ವಿಚಾರ, ಅದು ಪಂಚರಾಜ್ಯ ಚುನಾವಣೆ ಬಂದಾಗ ಮುಂದೂಡಿಕೆ ಆಯಿತು. ಕೇರಳದಲ್ಲಿ ಮುಖ್ಯಮಂತ್ರಿ ಯಾರನ್ನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಅಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ ಹೈಕಮಾಂಡು. ಇಷ್ಟೆಲ್ಲ ಗೊಂದಲಗಳಾಗಿ ದಿನ ಬೆಳಗಾದರೆ ಸಾಕು ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಆಗ್ತಾರೆ, ಇನ್ನೊಂದಷ್ಟು ಜನ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಆ ಥರದ್ದು ಯಾವುದೇ ಗೊಂದಲ ನಮ್ಮಲ್ಲಿಲ್ಲ, ನಮಗೇನು ಯಾರಿದ್ರೂ ಪರವಾಗಿಲ್ಲ, ಆ ಟೈಮ್ ಬಂದರೆ ಆಗುತ್ತೆ, ಈ ಥರದ್ದೆಲ್ಲ ಹೇಳಿಕೆಗಳನ್ನು ಕೊಟ್ಕೊಂಡು ಒಂಥರ ಗೊಂದಲದ ಗೂಡಾಗಿತ್ತು. ಅದು ಇವತ್ತು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಭಾಳ ಕುತೂಹಲ ಕೆರಳಿಸ್ತಾ ಇದೆ. ಇವತ್ತಿನ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಯಾವ ನಿರ್ಧಾರ ಹೊರಗಡೆ ಬರುತ್ತೆ? ಈಗ ನಿರೀಕ್ಷೆ ಮಾಡದಂತೆ ಹೈಕಮಾಂಡು ಒಂದು ಡಿಸಿಷನ್ ತಗೊಳುತ್ತಾ ಅಥವಾ ಮತ್ತೆ ಇದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಇನ್ನೂ 2 ವರ್ಷ ಇದನ್ನೇ ತಳ್ಳಿಬಿಡ್ತಾರಾ ಗೊತ್ತಿಲ್ಲ. ಯಾಕಂತಂದರೆ ಎರಡೂ ಆಯಾಮದಲ್ಲಿ ನೋಡಬೇಕಲ್ಲ. ಹೈಕಮಾಂಡ್ಗೂ ಒಂದಷ್ಟು ಚಾಲೆಂಜಸ್ ಇದೆ. ಸಿದ್ದರಾಮಯ್ಯ ಅವ್ರಿಗೆ ಪರ್ಯಾಯವಾಗಿ ಏನು ಮಾಡ್ಬೋದು, ಈಗ ಅವ್ರನ್ನ ಸಮಾಧಾನ ಪಡಿಸ್ಬೇಕು.
ಈಗ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾವ್ರೆ ಅಂತ ಅಂದರೆ ಸಿದ್ದರಾಮಯ್ಯ ಅವರಿಗೂ ಕೂಡ ಅವ್ರಿಗೆ ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಥವಾ ಅವರಿಗೆ ಒಂದು ಸ್ಥಾನಮಾನ ಕೊಡಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಇಷ್ಟು ದಿನಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಗೆ ಆಡ್ತಾ ಇದ್ದಂಥ ನಾಯಕತ್ವ ಬದಲಾವಣೆಯ ಕಿಚ್ಚು ಇವತ್ತು ಒಂದು ಫೈನಲ್ ಸ್ಟೇಜಿಗೆ ಬಂದು ನಿಂತಿದೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಹೈಕಮಾಂಡ್ ಲೆವೆಲಲ್ಲಿ. ಏನಿದೆ ಡೀಟೇಲ್ಸ್? ಎಸ್ ಪ್ರಭು, ಈಗಷ್ಟೇ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಆರಂಭವಾಗಿರುವಂತದ್ದು. ದೆಹಲಿಯ ಇಂದಿರಾ ಭವನದಲ್ಲಿ ಏನು ಹೈಕಮಾಂಡ್ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂತದ್ದು. ಪ್ರಮುಖವಾಗಿ ರಾಜ್ಯಸಭೆ ಮತ್ತು ಎಸ್ಐಆರ್ ವಿಚಾರ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಒಂದ್ ಕಡೆ ಆದ್ರೆ, ಇಲ್ಲಿ ನಾಯಕತ್ವದ ರಾಜ್ಯದಲ್ಲಿ ನಡೆದಿರುವ ನಾಯಕತ್ವ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಪಡೆದುಕೊಳ್ಳಲೇಬೇಕನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಒಂದ್ ಕಡೆ ಈಗ ಆರಂಭವಾಗಿರುವಂತಹ ಸಭೆಯಲ್ಲಿ 1-to-1 ಸಭೆಯನ್ನ ರಾಹುಲ್ ಗಾಂಧಿ ಅವರು ನಡೆಸ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ರಾಜ್ಯದ ವಿಚಾರಗಳ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಡಿ.ಕೆ. ಶಿವಕುಮಾರ್ ಸಿಎಂ ಮಾಡಲೇಬೇಕನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡ ಇರುವಂತಹ ಕೆಲಸವನ್ನು ಮಾಡಿದ್ರು. ಅವರ ಪರ ಇರುವಂತಹ ಶಾಸಕರು ಕೂಡ ಒತ್ತಡ ಇರುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಪರ ಇರುವಂತಹ ಸಚಿವರೆಲ್ಲರೂ ಕೂಡ ಇವತ್ತು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕನ್ನುವಂತಹ ಒತ್ತಡವನ್ನು ಹೇರುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಹೀಗಾಗಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ಈಗ ನಡೀತಿರುವಂತಹ ಸಭೆ. ಈ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಒಂದು ಕಡೆ ರಾಜ್ಯಸಭೆಯ ಒಂದು ಏನ್ ಆಕಾಂಕ್ಷಿಗಳಿದ್ದಾರೆ, ಅಭ್ಯರ್ಥಿಗಳ ಆಕಾಂಕ್ಷಿಗಳಿದ್ದಾರೆ, ಅವರ ಆಯ್ಕೆ ಪ್ರಕ್ರಿಯೆ ಒಂದ್ ಕಡೆ ಆದ್ರೆ, ಎಸ್ಐಆರ್ ವಿಚಾರ ಕೂಡ ಬಹಳ ಮಹತ್ವದಾಗಿದೆ. ಹೀಗಾಗಿ ಈ ಒಂದು ಅಜೆಂಡಾ ಇಟ್ಕೊಂಡು ಸಭೆಯನ್ನ ಮಾಡ್ತಿದ್ರು ಕೂಡ ಈ ಒಂದು ಸಭೆಯಲ್ಲಿ ನಾಯಕತ್ವ ಪಾಲಿಟಿಕ್ಸ್ ಬಗ್ಗೆ ಎಷ್ಟು ಮಟ್ಟಿಗೆ ಚರ್ಚೆ ಆಗುತ್ತೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಅವಕಾಶವನ್ನ ಮಾಡಿಕೊಡ್ತಾರಾ? ಯಾಕಂದ್ರೆ ಕಳೆದ 3 ವರ್ಷದಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಸಿಎಂ ಕನಸನ್ನ ಕಾಣ್ತಿದ್ದಾರೆ. ಅವರ ಪರವಾಗಿರುವಂತಹ ಡಿ.ಕೆ. ಸುರೇಶ್ ಅವರು ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಗಳನ್ನ ಮಾಡಿರುವಂತದ್ದು. ಹೀಗಾಗಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ವರ್ಷ ಆದ ಬಳಿಕ ಅಧಿಕಾರವನ್ನ ಬಿಟ್ಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಡಿಸಿಎಂ ಬಣ ಸಾಕಷ್ಟು ಒತ್ತಡ ಇರುವಂತಹ ಕೆಲಸವನ್ನು ಮಾಡ್ತಾ ಇತ್ತು. ಇಲ್ವಾ ರಾಜ್ಯದಲ್ಲಿ ಈ ಒಂದು ವಿಚಾರ ಬಹಳ ಚರ್ಚೆ ಆಗ್ತಿದೆ. ಇದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಡಿ, ಕ್ಲಾರಿಟಿಯನ್ನ ಕೊಡಿ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬಂದಿರುವಂತಹ ಸಚಿವರು ಕೂಡ ಈ ಒಂದು ವಿಚಾರಕ್ಕೆ ಗೊಂದಲಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು. ಹೀಗಾಗಿ ಈ ಒಂದು ಗೊಂದಲ ಮುಂದುವರೆದರೆ ರಾಜ್ಯದಲ್ಲಿ ಆಡಳಿತ ಮತ್ತಷ್ಟು ಕಷ್ಟ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬಹಳ ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಈಗ ನಡೀತಿರುವಂತಹ ಸಭೆಯಲ್ಲಿ ಯಾವ ರೀತಿ ನಿರ್ಧಾರವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಂದುವರಿಬೇಕನ್ನುವಂತಹ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟರು, ಸಚಿವ ಸಂಪುಟ ಪುನರಚನೆಗೆ ಏನಾದರೂ ಅವಕಾಶವನ್ನು ಮಾಡಿಕೊಟ್ರೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೇ ಒಂದು ಮಾಡು ಇಲ್ಲವೇ ಮಡಿ ಅನ್ನುವಂತಹ ಹೋರಾಟ ಆಗಿದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರ ಜೊತೆಗೆ ಪದೇ ಪದೇ ಭೇಟಿಯಾದಾಗಲೂ ಕೂಡ ನಾವು ನಿರ್ಧಾರ ಮಾಡ್ತೇವೆ, ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಮಾತನ್ನ ಹೇಳ್ತಾ ಇದ್ರು. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪರ ಒಲವನ್ನ ಹೊಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ಒಬಿಸಿ ನಾಯಕತ್ವವನ್ನು ಮೆಚ್ಚಿಕೊಂಡಿರುವುದರಿಂದ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆಗೆ ಹಿಂದೇಟಾಗ್ತಿದ್ದಾರೆ ಅಂತ ಮಾತುಗಳಿತ್ತು. ಹೀಗಾಗಿ ಇವತ್ತು ಈ ಒಂದು ವಿಚಾರ, ಪವರ್ ಶೇರಿಂಗ್ ವಿಚಾರ, ಸಿಎಂ ಬದಲಾವಣೆಯ ವಿಚಾರ ಬಹಳ ಕುತೂಹಲ ಕಳಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಇಬ್ಬರೂ ಜೊತೆಗೆ ಅಂದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ 1-to-1 ಸಭೆಯನ್ನು ಏನಾದರೂ ನಡೆಸಿ ಈ ವಿಚಾರಕ್ಕೆ ಕ್ಲಾರಿಟಿಯನ್ನು ಕೊಡ್ತಾರಾ? ಸಿಎಂ ಅವರು ಈಗ ಇದ್ದಾರೆ, ಅವರ ಒಬಿಸಿ ನಾಯಕತ್ವ ಚೆನ್ನಾಗಿದೆ, ಆಡಳಿತ ಚೆನ್ನಾಗಿ ಹೋಗ್ತಾ ಇದೆ, ಗ್ಯಾರಂಟಿ ಯೋಜನೆಗಳಿದ್ದಾವೆ, ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಉತ್ತಮ ಆಡಳಿತವನ್ನು ಕೊಡ್ತಿದ್ರೆ ಅನ್ನೋ ನಿಟ್ಟಿನಲ್ಲಿ ಮುಂದುವರಿಸುವಂತಹ ಕೆಲಸವನ್ನು ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಕನಸಿಗೆ ಬ್ರೇಕ್ ಹಾಕಿದಂತಾಗುತ್ತೆ. ಹೀಗಾಗಿಯೇ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದೇ ಒಂದು ಕೊನೆಯ ಸಮಯ, ಸೂಕ್ತ ಸಮಯ ಅನ್ನುವಂತ ನಿಟ್ಟಿನಲ್ಲಿ ಈ ನನಗೆ ಕೊಟ್ಟಿರುವಂತಹ ಮಾತನ್ನ ಈಡೇರಿಸಿ, ನನಗೆ ಕೊಟ್ಟಿರುವಂತಹ ಒಂದು ಏನು ಪಕ್ಷ ನಿಷ್ಠೆಯಿಂದ ಕೆಲಸವನ್ನ ಮಾಡಿದ್ದೇನೆ, ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದ್ದೇವೆ, ಸಾಕಷ್ಟು 136 ಕ್ಷೇತ್ರದಲ್ಲಿ ಗೆಲುವನ್ನು ಕೂಡ ಕಾಂಗ್ರೆಸ್ ಸಾಧಿಸಿದೆ. ಹೀಗಾಗಿ ನೀವು ಕೊಟ್ಟಿರುವಂತಹ ಭರವಸೆಯ ಮಾತುಗಳನ್ನ ಈಡೇರಿಸಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಧಿಕಾರವನ್ನ ಬಿಟ್ಕೊಡೋಕೆ ಸಿದ್ಧರಿದ್ದಾರೆ. ನೀವು ಒಂದು ಮಾತನ್ನ ಹೇಳಿ ಅನ್ನೋ ನಿಟ್ಟಿನಲ್ಲಿ ಈಗ ರಾಹುಲ್ ಗಾಂಧಿ ಅವರ ಜೊತೆಗೆ ಸಭೆಯನ್ನ ಮಾಡ್ತಿದ್ದಾರೆ. ಈ ಒಂದು ಸಭೆಯಲ್ಲಿ ಯಾವ ರೀತಿ ನಿರ್ಧಾರ ಆಗುತ್ತೆ, ಈ ಸಭೆಯ ಬಳಿಕ 1-to-1 ಚರ್ಚೆ ಆಗತ್ತೆ ಅಥವಾ ಸಭೆಗೂ ಮುನ್ನವೇ ಒಂದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಜೊತೆಗೆ 1-to-1 ಚರ್ಚೆಯನ್ನ ಮಾಡಿ ರಾಜ್ಯದ ನಾಯಕತ್ವ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕುವ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.